ಸೊ ಇನ್ನೊಂದೇನಪ್ಪ ಅಂತಂದರೆ, ಇವಾಗಷ್ಟೇ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸೊ ಯಾರೋ ಒಬ್ಬರು ವಿಡಿಯೋ ಹಾಕಿದ್ದಾರೆ, iPad 11 ಬಂದ್ಬಿಟ್ಟು ಏನೋ ತರಿಸ್ಕೊಂಡಿದ್ದಾರೆ. ಸೊ ಸ್ವಿಗ್ಗಿನಲ್ಲಿ ಬಂದ್ಬಿಟ್ಟು 12 ಮಿನಿಟ್ಸ್ನಲ್ಲಿ ಡೆಲಿವರ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದು ನೋಡೋಕ್ಕಿಂತ ನನಗೆ ಆ್ಯಕ್ಚುಲಾಗಿ ಆಸೆ ಇತ್ತು iPad ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಆ ಟೈಮ್ ಕೂಡ ಬಂದಿರಲಿಲ್ಲ. ಅದು ನೋಡಿದಾಗಿಂದ ನನಗೆ ಏನಾದರೂ ಆಗಲಿ, ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡಿಬಿಡ್ತೀವಂತೆ. ಸೊ ತೊಗೊಳ್ಳೇಬೇಕು, ಬೇಕೇ ಬೇಕು ಅಂದ್ಬಿಟ್ಟು ಸ್ವಿಗ್ಗಿನ ಇನ್ಸ್ಟಾಲ್ ಮಾಡ್ಕೊಂಡೆ. ಸ್ವಿಗ್ಗಿನಲ್ಲಿ ಇನ್ಸ್ಟಾಮಾರ್ಟ್ನಲ್ಲಿ ಏನೋ 12 ಮಿನಿಟ್ಸಿಗೆ ಬರುತ್ತಂತೆ. ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಪ್ರೈಸ್ ಬಂದುಬಿಟ್ಟು ನೋಡಿ 33,000 ಕಾಣಿಸ್ತಿದೆಯಾ? ಹಾಂ, 33,490 ರುಪೀಸ್ ಇದೆ. ಬ್ಲೂ ಕಲರ್, ಬ್ಲೂ, ಪಿಂಕ್ ಮತ್ತು ಸಿಲ್ವರ್ ಕಲರ್ ಇದೆ. ಸೊ ನನಗೆ ಅದ್ರಲ್ಲಿ ಬ್ಲೂ ಕಲರ್ ಇಷ್ಟ, ಬಿಕಾಸ್ ನನ್ನ ಮೊಬೈಲ್ ಕೂಡ ಬ್ಲೂ ಕಲರೇನೆ. ಸೊ ಬ್ಲೂ ಕಲರೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕಾರ್ಟಿಗೆ ಹ್ಯಾಂಡ್ ಮಾಡಿದ್ದೀನಿ. ಸೊ ಏನೋ ಸಮ್ ಆಫರ್ ಇದೆ, 2,000 ಡಿಸ್ಕೌಂಟ್ ಆಗುತ್ತೆ ಅಂತ ಇದೆ ಇದರಲ್ಲಿ. ನೋಡಬೇಕು ಹೇಗಿದೆ ಅಂತಂತ. ಅವ್ರು ಹೇಳಿದರೆ ಇನ್ನೂ ಸಮ್ ಕ್ರೆಡಿಟ್ ಕಾರ್ಡ್ಸ್ ಇತ್ತು ಅಂತ ಅಂದರೆ 2,000 ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗುತ್ತೆ ಅಂತಂತ. ನೋಡೋಣ. ಇದರಲ್ಲೇ ಇದೆ ಏನಂತಂದರೆ 2,000 ಇನ್ಸ್ಟೆಂಟ್ ಡಿಸ್ಕೌಂಟ್ ಯಾವುದಕ್ಕೆ ಅಂದರೆ SBI ಕ್ರೆಡಿಟ್ ಕಾರ್ಡು, ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡು, ICICI ಕ್ರೆಡಿಟ್ ಕಾರ್ಡ್ ಅಂತ. ನನ್ನ ಹತ್ರ ಯಾವುದೂ ಇಲ್ಲ, ಮೂರೂ ಇಲ್ಲ. SBI ಇದೆ, ಬಟ್ ಅದು ಯೂಸ್ ಮಾಡಿಬಿಟ್ಟಿದ್ದೀನಿ, ಅದರಲ್ಲಿ ಅಮೌಂಟ್ ಇಲ್ಲ, ಫುಲ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಏನು ಮಾಡೋದು? ಸೊ ಇವಾಗ ನನ್ನ ಹತ್ರ ಇಲ್ಲದೇ ಇರೋ ರೀಸನಲ್ಲಿ ಹಾಗೆ ತೊಗೊಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬುಕ್ ಮಾಡಲಾ? ಎರಡೆರಡು ಮನ್ಸು ಅನ್ನಿಸ್ತಾ ಇದೆ, ಏನು ಮಾಡಲಿ, ತೊಗೊಳ್ಳಾ ಬೇಡವಾ ಅಂತ. ಬರುತ್ತಾ ಕರೆಕ್ಟಾಗಿ ಅನ್ನೋದೇ ನನಗೆ ಡೌಟ್ ಆಗ್ತಿದೆ ಇವಾಗ. ಚೆನ್ನಾಗಿ ಬರುತ್ತಾ ಅನ್ನೋದೇ, ಚೆನ್ನಾಗಿರೋದಕ್ಕಿಂತ ಒರಿಜಿನಲ್ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ನನಗಿವಾಗ. ಒರಿಜಿನಲ್ ಬರುತ್ತೆ, ಬಿಕಾಸ್ ಅವರು ರಿವ್ಯೂಸ್ ಎಲ್ಲ ನಾನು ನೋಡಿರೋ ಪ್ರಕಾರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೂಪನ್ಸ್ ಕೂಡ ಯಾವುದೂ ಇಲ್ಲ. ಸೊ ಮಾಡಲಾ? ಫುಲ್ಲು ಕನ್ಫ್ಯೂಷನಲ್ಲಿದ್ದೀನಿ, ಏನು ಮಾಡೋದಂದರೆ ಗೊತ್ತಾಗ್ತಾ ಇಲ್ಲ. ಆರ್ಡರ್ ಕೆನಾಟ್ ಕ್ಯಾನ್ಸಲ್ಡ್ ಆರ್ ನಾನ್ ರೀಫಂಡಬಲ್, 1 ಪ್ಯಾಕ್ ಡೆಲಿವರಿ. ಕ್ಯಾನ್ಸಲೇಷನ್ ಪಾಲಿಸಿ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಏನೂ ಆಪ್ಷನ್ ಇರಲ್ವಾ ಅಂತಂತ. ಅಂದರೆ ಇವಾಗ OTP ಕೊಟ್ಬಿಟ್ಟು ಇಸ್ಕೋಬೇಕು ಅಂತ ಅನ್ನೋದೇನು ಎನೇಬಲ್ ಮಾಡೋದಕ್ಕೆ ಏನೂ ಇಲ್ವಾ? ಓಕೆ, ಆದಂಗಾಗಲಿ ಅಂದ್ಬಿಟ್ಟು ಈಗ ಬುಕ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಚೆನ್ನಾಗೇ ಬರುತ್ತೆ, ಕಂಪಲ್ಸರಿ ಬರುತ್ತೆ. ಐ ಹೋಪ್, ನನಗೆ ಒಪ್ಪಿದೆ ಅದು. ನೋಡೋಣ, ಪೇಮೆಂಟ್ ಮಾಡಿಬಿಡ್ತೀನಿ. 34,400 ರೂಪಾಯಿ ಇದೆ ಅಮೌಂಟ್ ಇವಾಗ. ಸ್ಟಾರ್ಟಿಂಗ್ 33 ಸಮ್ ತೋರಿಸ್ತು ನಾನು ಕಾರ್ಟ್ಗೆ ಹಾಕಬೇಕಾದ್ರೆ. ಇವಾಗ 34,400 ಇದೆ.
ನಿಮಿಷ. ಕಾರ್ಡ್ ನಂಬರ್ 43. ಆಗ್ತಾ ಇದೆ ಪೇಮೆಂಟ್, ವೆರಿಫೈ ಆಗ್ತಾ ಇದೆ ಪೇಮೆಂಟ್. ಟ್ವೆಲ್ ಮಿನಿಟ್ಸಲ್ಲಿ ಬರುತ್ತೆ ಅನ್ನೋದು ಇವಾಗ ನನಗೆ ದೊಡ್ಡ ಟಾಸ್ಕ್ ಇರೋದು. ಅಮೌಂಟ್ ಪೇ ಮಾಡಿಬಿಟ್ಟೆ. ಆರ್ಡರ್ ಕನ್ಫರ್ಮ್ ಕೂಡ ಆಯಿತು. ಸೊ ಇವಾಗ ಎಕ್ಸೈಟ್ಮೆಂಟು ಒಂದು ಕಡೆ ಭಯ, ಅಯ್ಯೋ ಹೆಂಗೆ ಬರುತ್ತೋ, ಚೆನ್ನಾಗಿ ಬರುತ್ತಾ, ಒರಿಜಿನಲ್ ಬರುತ್ತಾ ಅನ್ನೋದೆಲ್ಲ ಇವಾಗ ಕಂಪ್ಲೀಟಾಗಿ ಭಯ ಇರೋದು. ಆರ್ಡರ್ ಈಸ್ ಗೆಟಿಂಗ್ ಪ್ಯಾಕ್ಡ್, 12 ಮಿನಿಟ್ಸ್ ತೋರಿಸ್ತಾ ಇದೆ. ಹಿಂಗೆ ಬರೋದು ಚೆನ್ನಾಗಿರುತ್ತಲ್ಲ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಕನಸು ಒಂದೊಂದೇ ನನಸಾಗ್ತಾ ಇದೆ. ಸೊ ಆ್ಯಕ್ಚುಲಾಗಿ ನನಗೆ ಕನಸಿತ್ತು ಅಂತಂದರೆ, ನನ್ನ ಸಿಚುಯೇಷನ್ಸ್ ಎಲ್ಲ ಆ ರೀತಿ ಇತ್ತು, ನಾನು ಬೆಳೆದಿದ್ದು ಕೂಡ ಆ ರೀತಿಯೇ ಇತ್ತು. ಹೆಂಗೆ ಅಂತಂದರೆ, ನನಗೆ ಅವಾಗ ಹೆಂಗಿತ್ತು ಅಂದರೆ, ಒಂದು 5 ಇಯರ್ಸ್ 4 ಇಯರ್ಸ್ನಲ್ಲೆಲ್ಲ ನಾನು ಸಾಯೋ ಅಷ್ಟರಲ್ಲಿ ಒಂದು ಐಫೋನ್ ಯೂಸ್ ಮಾಡಬೇಕು, ಐಪ್ಯಾಡು, ಮ್ಯಾಕ್ಬುಕ್ ಇರಬೇಕು ನನ್ನ ಹತ್ರ ಅನ್ನೋದು ಕನಸು, ಸಿಕ್ಕಾಬಟ್ಟೆ ಕನಸು. ಆವಾಗ ನಾನು ಕೆಲ್ಸಕ್ಕೆ ಸೇರಿಕೊಂಡಾಗ ಇದು ತೊಗೊಂಡು ಆಲ್ಮೋಸ್ಟ್ ಒಂದು 4 or 5 ಇಯರ್ಸ್ ಆಗ್ತಿದೆ. ಬಿಕಾಸ್ ಇದು ಐಫೋನ್ 14 ಇದು, ಓಕೆನಾ. 4 ಇಯರ್ಸ್ ಆಗ್ತಿದೆ ಅನ್ಸುತ್ತೆ. 4 ಇಯರ್ಸ್ ಆಗಿದೆ. ಸೊ ರಿಲೀಸ್ ಆದಾಗ ತೊಗೊಂಡೆ. ಆವಾಗ ನನ್ನ ಕೆಲಸ ಸಂಬಳ ಬರ್ತಾಯಿತ್ತು, ಸ್ಯಾಲ್ರಿ ಕೂಡ ನಂತ ಎಕ್ಸ್ಪೆಕ್ಟೆಡ್ ಏನಿರಲಿಲ್ಲ. ನಾರ್ಮಲಾಗಿ ಒಂದು ಸ್ವಲ್ಪ ನಮ್ಮ ರೇಂಜಿಗೆ ಹೆಂಗೆ ಬರುತ್ತೋ ಆ ಥರ ಬರ್ತಿತ್ತು. ಸೊ EMIಗೆ ಹಾಕ್ಸ್ಕೊಂಬಿಟ್ಟು ಧೈರ್ಯ ಮಾಡಿ, ಸಿಕ್ಕಾಬಟ್ಟೆ ಧೈರ್ಯ ಮಾಡಿಬಿಟ್ಟು, ಏನೋ ಇತ್ತೋ ಅಂದ್ಬಿಟ್ಟು, ಅವಾಗ 90 ಎಷ್ಟೋ ಅನಿಸುತ್ತೆ ಅಮೌಂಟು. ಧೈರ್ಯ ಮಾಡಿಬಿಟ್ಟು ತೊಗೊಬಿಟ್ಟೆ, EMI ಹಾಕ್ಸ್ಕೊಂಡು ತೊಗೊಬಿಟ್ಟೆ. ಆಯಿತಾ, ಅದಾದಮೇಲೆ ಇವಾಗ ಹಿಂಗೋ ಐಫೋನ್ ಆಯಿತು. ಸೊ ಹೊಡೆದಾಕೊಳ್ದಿರ ನೀಟಾಗಿ ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಇನ್ನು 11 ಮಿನಿಟ್ಸ್ ಇದೆ, 11 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಸೊ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಅಷ್ಟೇ. ಇವಾಗ ನೆಕ್ಸ್ಟ್ ಈಗ ಐಪ್ಯಾಡ್ ತೊಗೊಂಡಿದ್ದೀನಿ. ಈಗ ಐಪ್ಯಾಡ್ ಕನಸು ನನಸಾಗ್ತಾ ಇದೆ. ನೆಕ್ಸ್ಟು ಇನ್ನು ಮ್ಯಾಕ್ಬುಕ್ ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗನೆ ನಾನು ತೊಗೊತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪಕ್ಕಾ ಇದೆ ನನ್ನ ಕಾನ್ಫಿಡೆನ್ಸು. ನಾನು ತೊಗೊತೀನಿ. ಹಾಂ ನೋಡಬೇಕು ಇವಾಗ ಹೆಂಗೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಲೋ, ಲೈವ್ ಆ್ಯಕ್ಟಿವಿಟೀಸ್ ಫ್ರಮ್ ಸುಗ್ಗಿ ಇಸ್ ಹಲೋ.
ಆಕಾಶ್ ಬಾಪು ಗೌಡ ಪಾಟೀಲ್ ಈಸ್ ಅಟ್ ದಿ ಸ್ಟೋರ್ ಆ್ಯಂಡ್ ವಿಲ್ ಪಿಕ್ ಯು ಯುವರ್ ಆರ್ಡರ್ ಸೂನ್. ಓಕೆ, ನೋಡೋಣ ಬೇಗ. ಇವಾಗ ಇದು 3% ಇದೆ ಅಷ್ಟೇ ಚಾರ್ಜ್. ಒಂದು ಸ್ವಲ್ಪ ಅವ್ರು ಬರೋ ಅಷ್ಟರಲ್ಲಿ 11 ಮಿನಿಟ್ಸಲ್ಲಿ ಚಾರ್ಜ್ ಹಾಕೊಂಡ್ಬಿಡ್ತೀನಿ. ನನಗೆ ಎಕ್ಸೈಟ್ಮೆಂಟ್ ತಡೆಯೋದಕ್ಕೆ ಆಗ್ತಾ ಇಲ್ಲ. ಸೊ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದೀನಿ, ಎಷ್ಟೊತ್ತು ಬರುತ್ತೆ ಅಂತ ಅಂತಾನೆ. ಈ 5 ಮಿನಿಟ್ಸ್ ಇದೆ ಅಷ್ಟೇ. ಈ 5 ಮಿನಿಟ್ಸ್ನಲ್ಲಿ ಬರುತ್ತೆ. ಬಟ್ ಹೆಂಗ್ ಬರುತ್ತೆ ಅನ್ನೋದು ಕೂಡ ಸಿಕ್ಕಾಬಿಟ್ಟೆ ಭಯ ಆಗ್ತಾ ಇದೆ ಗೈಸ್. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ. ಇನ್ನೇನು ನಿಯರ್ ಬಂದ್ಬಿಟ್ರು, ಲೊಕೇಶನ್ ನಿಯರ್ನಲ್ಲೇ ಇದ್ದಾರೆ. ಬಟ್ ಸ್ಟಿಲ್ 5 ಮಿನಿಟ್ಸೇ ತೋರಿಸ್ತಾ ಇದೆ. ಬೇಗ ಬಾರಪ್ಪ ಹುಡುಗ, ಬೇಗ ಬಾ. 4 ಮಿನಿಟ್ಸ್ ಇದೆ ಇಲ್ಲ. ಹೋಗಿ ನೋಡೋ ಥರನೇ ಆಗ್ತಾ ಇದೆ. ಬಂದ್ರ ಅಂತಂತ. ಫೈನಲಿ ನನ್ನ 2ನೇ ಕನಸು ನೆನಸಾಗ್ತಾ ಇದೆ. ಇನ್ನು ಜಸ್ಟ್ 4 ನಿಮಿಷದಲ್ಲಿ ಕಂಪ್ಲೀಟಾಗಿ 2ನೇ ಕನಸು ನನಸೇ ಆಗೋಗುತ್ತೆ. ಸೊ ಇನ್ನೊಂದು ಮ್ಯಾಕ್ಬುಕ್ದೊಂದು ಇರುತ್ತೆ. ಬಟ್ ಅದು ಆದಷ್ಟು ಬೇಗನೆ ತಗೋತೀನಿ. ಆದಷ್ಟು ಬೇಗ ಅಂತಂದ್ರೆ ಮೇ ಬಿ 1 ವರ್ಷ ಅಥವಾ 2 ವರ್ಷ ತಗೋಬೋದು ಅದಕ್ಕೆ ಟೈಮು. ಬಟ್ ಬೇಗನೆ ತಗೊತೀನಿ. ಇನ್ನು 3 ನಿಮಿಷ ತೋರಿಸ್ತಾ ಇದೆ. 3 ನಿಮಿಷ. ಬಟ್ ಇಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ, ಬಿಕಾಸ್ ಐಫೋನಲ್ಲಿ ನಾನು ಬುಕ್ ಮಾಡಿರೋದ್ರಿಂದ ನಾನು ಆ್ಯಂಡ್ರಾಯ್ಡ್ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮತ್ತು ಸನ್ಲೈಟ್ ಈ ಕಡೆ ಇಟ್ಕೋಬೇಕಾಗಿತ್ತು. ಬಟ್ ನಾನು ಇಲ್ಲಿ ಅವ್ರು ಕೊಡೋದನ್ನ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನಾನು ಸೇಫ್ಟಿ ಪರ್ಪಸ್ಗೋಸ್ಕರ ಅಂದರೆ ಓಪನ್ ಮಾಡ್ಬೇಕಾದ್ರೆ ಏನೋ ವಿಡಿಯೋ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಲೈಫ್ ಏನಾದರೂ ಡ್ಯಾಮೇಜ್ ಅಥವಾ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದ್ರೆ ಅಲ್ಲ ಗೊತ್ತಾಗ್ಲಿ ಅಂದ್ಬಿಟ್ಟು ಒಂದು ಸೈಡ್ ಇಲ್ಲಿಟ್ಟಿದ್ದೀನಿ. ಮತ್ತು ಇನ್ನೊಂದು ಇದರಲ್ಲೂ ಕೂಡ ರೆಕಾರ್ಡ್ ಮಾಡ್ತೀನಿ ನಾನು. OTP ಶೇರ್ ಮಾಡೋಕ್ಕೆ ಮುಂಚೆನೇ ಏನೋ ಅನ್ಬಾಕ್ಸಿಂಗ್ ಮಾಡಬೇಕಂತೆ. ಅದರಲ್ಲಿ ಏನಾದರೂ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಗೊತ್ತಾದ ಮೇಲೆ ನಾವು OTP ಕೊಡಬೇಕು ಅಂತ ಇದೆ. ಬಟ್ ಯಾಕೋ ನಿಂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. 1 ನಿಮಿಷದಿಂದ ಒಂದೇ ಕಡೆ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಯಾಕೆ ಇರ್ಬೋದು. ಬಟ್ ಇನ್ನು 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. 3 ಆಗ್ತಾ ಇಲ್ಲ. ಪುಕ ಅಂತ ಇದೆ ನನ್ನ ಹಾರ್ಟ್ ಬೀಟ್ ಎಲ್ಲ. 12 ಮಿನಿಟ್ಸ್ ಅಂದರೆ ಈಗ ಶಾಪ್ಗೆ ಹೋಗಿ ಬೈ ಮಾಡೋ ರಿಸ್ಕೇ ಇಲ್ಲ, ಎಲ್ಲ ಆನ್ಲೈನ್. ಇವಾಗ ಮೂವ್ ಆಗ್ತದೆ. ಮತ್ತೆ ಇವಾಗ 4 ನಿಮಿಷ ತೋರಿಸ್ತಾ ಇದೆ. 3ರಿಂದ 4ಕ್ಕೆ ಜಾಸ್ತಿ ಆಗೋಯ್ತು. ಬಂದ್ರು ಮನೆ ಹತ್ರ ಬಂದ್ರು. ಇನ್ನೇನು ಕಾಲ್ ಬರುತ್ತೆ. ಇವಾಗ ಕಾಲ್ ಬರುತ್ತೆ. 1 2 5 ಹಿಡಿಸೋ ಅಷ್ಟರಲ್ಲಿ ಬರಬೇಕು. 2 3 4 5 ಈಚೆ ಹೋಗಿ ನೋಡ್ಲಾ, ಅಲ್ಲಿ ಹೋಗಿ ನೋಡ್ಲಾ. ನೋಡೇ ಬಿಡ್ತೀನಿ. ಬಂದ್ರು. ಇವಾಗ ಕಾಲ್ ಬರುತ್ತೆ. ಸೊ ಇಲ್ಲೇ ಮೇಲ್ ಬರೋದಕ್ಕೆ ಹೇಳ್ತೀನಿ, ಬಿಕಾಸ್ ಅನ್ಬಾಕ್ಸ್ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂತ. ನಾವು 4th ಫ್ಲೋರ್ನಲ್ಲಿ ಇರೋದು. ಹೌದು, ಅವ್ರಿಗೆ ರಿಸ್ಕ್ ಆಗುತ್ತೆ. ಬಟ್ ಸ್ಟಿಲ್ ಮೇಲ್ ಬರೋದಕ್ಕೆ ಹೇಳ್ತೀನಿ. ನನ್ನ ಏನೋ ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂದಮೇಲೆ ಓಪನ್ ಮಾಡಿ ನೋಡೋದು ಒಳ್ಳೇದು ಇಲ್ಲೇ ಅವ್ರ ಮುಂದೆನೆ ಅಂತ ಇಲ್ಲೇ ಬರೋದಕ್ಕೆ ಹೇಳ್ತೀನಿ. ನೋಡೋಣ ಬರುತ್ತೆ. ಇನ್ನು ಫೋನ್ ಬಂದಿಲ್ಲ.
ಅಲ್ಲಿ ವೆಹಿಕಲ್ ಬಂತು, ಬಟ್ ಅವ್ರದ್ದು ಹಾಂ ಬಂತು, ಕಾಲ್ ಬಂತು. ಹಲೋ, ಹಾಂ ಸರ್, 4th ಫ್ಲೋರ್ ಬರ್ತೀರಾ? ಅಲ್ಲ, ಇದು ಅನ್ಬಾಕ್ಸ್ ನೋಡ್ಕೊಬೇಕಲ್ಲ, ಅದಕ್ಕೆ ಬನ್ನಿ ಅಂತ ಹೇಳಿದೆ ಅಷ್ಟೇ. ಬನ್ನಿ ಸರ್. 4th ಫ್ಲೋರ್ ಬರೋಕ್ಕಾಗಲ್ಲ ಅಂತ ಹೇಳ್ತಿದಾರೆ. ಅರ್ಧ ಕಷ್ಟನೇ, ನಿಜಾನೇ ಒಪ್ಕೊಂತೀನಿ. ಇಲ್ಲ ಇಲ್ಲ, ಅದೇನು ಮಾಡಲ್ಲ, ಬನ್ನಿ ಸರ್. ಕಟ್ಟಾಯ್ತು, ಇವಾಗ ಬರ್ತಿದ್ದಾರೆ. ಬಟ್ ಅವ್ರು ನಾಯಿಗೆ ಎದುರ್ಕೋತಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಬ್ರೌನಿ ಡೈಸ್ನ ಇಲ್ಲ ಇಲ್ಲ, ಅಲ್ಲೇ ಮಾಡಿ, ಪರವಾಗಿಲ್ಲ. ಬೇಕಾ? ಚೆನ್ನಾಗಿ ಬರುತ್ತಾ? ಇನ್ಸ್ಟಾದ ಮಾಟಲ್ಲೆಲ್ಲ ಮಾಡಿದ್ರೆ ಇದೈತಿ ಕಾಸ್ಟ್ಲಿಯೆಸ್ಟ್ ಇದೆಲ್ಲ ಮಾಡಿದ್ದೀರಾ? ತುಂಬ ಸರಿ. ಹೌದಾ? ಯಾರು ಇವಾಗ ಶಾಪ್ಗೆ ಹೋಗಿ ತಗೊಳ್ಳೋ ರಿಸ್ಕೆ ತಗೊಳ್ಳಲ್ಲ ಅಲ್ವಾ? ಅಲ್ಲಿ ಹೋಗ್ತಾರಲ್ಲ ಮೇಡಮ್, ಶಾಪ್ ಅವರೇ ಇಲ್ಲಿ ಬುಕ್ ಮಾಡಿ. ಹಾಂ, ಅಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಬುಕ್ ಮಾಡ್ಕೊಳ್ಳೋದ? ಈಗ ನೀವು ಶಾಪಿಂದನೇ ಪಿಕ್ ಮಾಡ್ಕೊಂಡು ತಂದ್ರಾ? ಇನ್ಸ್ಟಾಮಾರ್ಟಲ್ಲೇ ಅಲ್ಲ? ಅಂದರೆ ಅವರೆಲ್ಲ ಸ್ಟಾಕ್ ಇಟ್ಕೊಂಡಿರ್ತಾರ ಯಾವಾಗೂ? ಇದೆಲ್ಲ ಇಟ್ಕೊಂಡಿರ್ತಾರ? ಶಾಪ್ ಅವರೇ ಇದರಲ್ಲಿ ಬುಕ್ ಮಾಡ್ತಾರೆ. ಹೌದಾ? ಅವರು ಸ್ಟಾಕ್ ಇಲ್ಲ ಅಂತಂದರೆ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡ್ಕೊಂಡು ಶಾಪ್ ಅವ್ರು ಇಸ್ಕೊತಾರೆ. ಅದು ನಾನೇ ಓಪನ್ ಮಾಡ್ತೀನಿ ಸರ್. ವಿಡಿಯೋ ಮಾಡಿ ಹಂಗೆ ಹಿಂದೆ ತಿರ್ಕೊಂಡು, ಯೂಟ್ಯೂಬ್ಗೆ ಬೇಕದಕ್ಕೆ. ಏನು ಡ್ಯಾಮೇಜ್ ಆಗ್ತದಲ್ಲ, ಏನಿರಲ್ಲ ಅಲ್ಲ? ಚೆನ್ನಾಗಿ ಬರುತ್ತೆ, ನೋಡ್ಕೊಳ್ಳಿ. Amazing! ಸೊ ಫೈನಲಿ ಗೈಸ್ ಓಪನ್ ಆಗಿದೆ. ವರ್ಕ್ ಕೂಡ ಆಗ್ತಾ ಇದೆ. ಮೇ ಬಿ OTP ಹೇಳ್ಬೇಕಲ್ಲ? ಹಾಂ, ಓಕೆ. ಇದ ಬಾಕ್ಸ್ ಸಮೇತ ಕೊಡ್ಲಾ? ಇಟ್ಕೊಂಡಿರಿ, ಕೊಟ್ಟಿದ್ದೀನಿ. ಎರಡು OTP ಇದೆಲ್ಲ, ಅಕ್ಸೆಪ್ಟದು ಮತ್ತು ಇದ್ರದ್ದು. ಯಾವುದು ಹೇಳಿ ಫಸ್ಟು? ಅಕ್ಸೆಪ್ಟ್. ಥ್ಯಾಂಕ್ ಯು. ಒಂದು ನಿಮಿಷ. ಥ್ಯಾಂಕ್ ಯು. ಸೊ ಗೈಸ್, ಬುಕ್ ಮಾಡಿದ್ದೀನಿ, ಬಂದು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಾನು, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಬ್ಲೂ ಮಾಡ್ಕೊಂಡಿದ್ದೆ, ಬಿಕಾಸ್ ನಂದದು ಇವಾಗ ಐಫೋನಲ್ಲೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆನ್ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ, ನಾವು ಫೋನ್ ತಗೊಂಡಾಗ ಆ್ಯಕ್ಚುಲಾಗಿ ಏನು ಅಡಾಪ್ಟರ್ ಕೊಡಲ್ಲ. ಇವರು ಅಡಾಪ್ಟರು ಕೊಟ್ಟಿದ್ದಾರೆ ಗಾಯ್ಸ್, ಸೀರಿಯಸ್ಲಿ ಅಡಾಪ್ಟರ್ ಇದೆ, ಒಂದು ಕೇಬಲ್ ಇದೆ ನೋಡಿ. ಬರ್ತಿದೆ. ಅವ್ರು ಹೇಳ್ತಾ ಇದ್ರು ಇವಾಗಷ್ಟೇ, ಮೊಬೈಲ್ ಅಂಗಡಿ ಅವರೇನೆ, ಇವಾಗ ಸಡನ್ನಾಗಿ ಯಾರು ಕಸ್ಟಮರ್ ಹೋದರೆ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತಂದರೆ ಏನು ಅವರೇ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡ್ಕೊತಾರಂತೆ. ನೋಡಿ ಹೆಂಗಿದೆ ಅಲ್ವಾ? ಸೊ ನೋಡಿ, ಈಗ ಇದು ನಾರ್ಮಲ್ ಲ್ಯಾಂಗ್ವೇಜ್ ಸೆಟ್ ಎಲ್ಲ ಕೇಳ್ತಾ ಇದೆ. ನಂಗೆ ನಿಜವಾಗ್ಲೂ ಒಂದು ಮಿನಿ ಲ್ಯಾಪ್ಟಾಪ್ ನೋಡ್ದಂಗೆ ಅನಿಸ್ತಾ ಇದೆ. ನೋಡಿ ಎಷ್ಟು ಇದು ಹೆಂಗಿದೆ ಲೆಂತ್. 66 ಎಕ್ಸೈಟ್ ಆಗ್ತಾ ಇದೆ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿದೆ. ಇವಾಗ ನಾನು ಸುನಿಲ್ಗೆ ವೀಡಿಯೋ ಕಾಲ್ ಮಾಡ್ತೀನಿ, ಬಿಕಾಸ್ ನಾನು ಅವ್ನಿಗೆ ತೊಗೋತೀನಿ ಅಂತ ಹೇಳಿದೆ, ಕಾಲ್ ಮಾಡಿ ಹೇಳಿದೆ. ಬಟ್ ಏನು ಆನ್ಲೈನ್ ಆ ಥರ ಸ್ವಿಗ್ಗಿನಲ್ಲಿ ಇನ್ಸ್ಟಾಮಾರ್ಟಲ್ಲಿ ತೊಗೋತಾ ಇದ್ದೀನಿ ಅಂತ ಹೇಳಿರಲಿಲ್ಲ. ಮಾಡೋಣ. ಈ ವಿಡಿಯೋ ಪಾಸ್ ಮಾಡಿದ್ಯಲ್ವಾ ಸುನಿ? ಅನ್ಲಾಕ್ ಮಾಡ್ಬೇಕಲ್ಲ ಏನೇ ನೋಡೋಡು ಗಿಡ ಕಡಿಸ ನೋಡೋಡು ಈಚೆ ಬೇಯಿಸಿ
ಗಿಡ ಕಿತ್ತಾಡ್ತಾಳೆ ನೋಡಿ ಡೈಸಿ. ಏ ಇಲ್ಲ ಕಣೋ, ಬ್ರೌನಿ ಜೊತೆ ಆಟ ಆಡ್ತಿರೋದು ಅದು. ಧೋನಿ ಅಲ್ಲೇ ಬಾಗ್ಲಲ್ಲಿ ಕೂತಿಲ್ವಾ? ಅವಳ ಜೊತೆನೆ ಕಿತ್ತಾಡ್ತಾ ಇದ್ದಿದ್ದು. ಈಗ ನೋಡಿ ಸರ್ ಕಾಲೇ ಬಂದ್ಬಿಡ್ತು. ಆಯ್ತು ಏನಾಯ್ತು ಅಷ್ಟೇ ಅಷ್ಟೇ. ಹ್ಞೂ ಆಯ್ತು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದಕ್ಕೊಂದು ಬ್ಯಾಕ್ ಕೇಸ್ ಒಂದು ತೊಗೊಬಿಡ್ಬೇಕು ಇವಾಗ. ನಾನು ಇವಾಗ ಲ್ಯಾಂಗ್ವೇಜ್ ಅದೆಲ್ಲ ಸೆಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇನ್ನು ಯಾರೇ ಇನ್ಸ್ಟಾಮಾರ್ಟಲ್ಲಿ ತೊಗೊಳೋದಿದ್ರು ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತು ಏನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ, ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಒಂದು OTP ಬರುತ್ತೆ. ಮತ್ತು ಅನ್ಬಾಕ್ಸಿಂಗ್ ಆದಮೇಲೆ ಏನೂ ಇಲ್ಲ, ಡಿಫೆಕ್ಟ್ ಇಲ್ಲ, ಕರೆಕ್ಟಾಗಿದೆ ಅಂತ ಹೇಳೋದಕ್ಕೂ ಕೂಡ ಒಂದು OTP ಇರುತ್ತೆ. ಎರಡು ನಮ್ಮದು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಿದ್ಮೇಲೆ ನಾವು OTP ಕೊಡ್ಬೋದು. ಬಟ್ ಏನಂತಂದರೆ ಪೇಮೆಂಟ್ ಮುಂಚೆನೇ ಮಾಡಿರ್ತೀವಿ ಅಷ್ಟೇ. ಬಟ್ ಭಯ ಬೇಡ, ಸೀರಿಯಸ್ಲಿ ಚೆನ್ನಾಗಿ ಬರುತ್ತೆ. ನನಗೆ ಈಗ ಧೈರ್ಯ ಬಂತು, ಇನ್ನೇನು ತೊಗೊಳೋದಕ್ಕೂ ನನಗಿನ್ನೇನು ಭಯ ಇಲ್ಲ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗೈಸ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಆರಾಮಾಗಿ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ನಿಮ್ಮ ಹತ್ರ. ಸೊ ಗೈಸ್, ಇವಾಗ ನಾನು ಸುನಿಗೆ ಫೋನ್ ಮಾಡಿ ಹೇಳಿದ್ದಾಯಿತು. ಈಗ ಕಿಶುಗೂ ಕೂಡ ನಾನು ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸಿ ಹೇಳೋಣ ಅಂತಿದ್ದೀನಿ. ಏನು ಹೇಳ್ತಾನೆ ನೋಡೋಣ. ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಎಲ್ಲಿದ್ಯೋ? ಸಾಮಾನು ತಗೋತಾ ಇದ್ದೀನಿ ಹೇಳು. ಏನು ಸಾಮಾನು? ಮನೆ ಸಾಮಾನು. ಮಮ್ಮಿ ಅಂಗಡಿ ತಗೊಂಡೆ. ನಾನು ಏನೋ ತಗೊಂಡಿದ್ದೀನಿ, ಏನು ಹೇಳು? ಅದು ಸ್ಟೋರೇಜು ಫುಲ್ ಆಗೋಯ್ತು ಐಫೋನ್ದಿದು. ಸೊ ವಿಡಿಯೋ ಅಷ್ಟು ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಬೇಕು ಹಾರ್ಡ್ ಡಿಸ್ಕ್ಗೆ, ಮಾಡಿಲ್ಲ, ಇನ್ನೂ ಮಾಡಬೇಕು. ಸೊ ಅದಕ್ಕೆ ಇವಾಗ ಆ ಫೋನಲ್ಲಿ ಆ್ಯಂಡ್ರಾಯ್ಡ್ನಲ್ಲಿ ರೆಕಾರ್ಡಿಂಗ್ ಇಟ್ಬಿಟ್ಟು ಇವಾಗ ಐಫೋನಲ್ಲಿ ನನ್ನ ತಮ್ಮಗೆ ಫೋನ್ ಮಾಡ್ತಿದ್ದೀನಿ. ಹಾಂ ಹೇಳು, ಏನು ತಗೊಂಡಿರ್ಬೋದು ನಾನು? ಹಾಕೋತೀನಿ ಹೇಳೋ. 4% ಇದೆ ಇನ್ನು. ಏನೋ ತಗೊಂಡಿದ್ದೀನಿ, ಏನು ಅಂತ ಗೆಸ್ ಮಾಡು. ಐಫೋನ್ 17 Pro Max. ಅಷ್ಟು ಕಾಸ್ಟ್ಲಿ ಇಲ್ಲ, ಇನ್ನೂ ಹೋಗಿಲ್ಲ. ಹೇಳು. ಐಫೋನ್ 17 Pro ತೋರಿಸ್ತೀನಿ. ಇನ್ನು ನೈ ತಗೊಂಡ, ಇನ್ನು ಹಾಂ ನೈ ತಗೊಂಡ, ಚಿನ್ನ ತಗೊಂಡ, ಇಲ್ಲ ಸೆಲ್ಫಿ ಸ್ಟ್ಯಾಕ್ ನಾಯಿ ಇದೆ ಅಂತಕ್ಕೆ 45,000 ಕೊಟ್ಟು iPad ತಗೊಂಡಿದ್ಯಾ? ಎಷ್ಟಿದು? 40 ತಾನೆ? 34. ಏನ್ಕಿದು? ಏನ್ಕಿದಂತೆ? ಇಲ್ಲ, ಬೇಕು ಕಡ. ಅದೇ ಅನ್ಕೊಂಡೆ iPad. ನೆಕ್ಸ್ಟು ಮ್ಯಾಕ್ ಬುಕ್. ತಗೋ ಫುಲ್ ಜಾಲಿ ಹಂಗಾರೆ. ಜಾಲಿ ಜಾಲಿ. ಚೆನ್ನಾಗೈತೆ, ಚೆನ್ನಾಗಿ ಬರುತ್ತೆ. ವೈಫೈ ವಿತ್ ಸಿಮ್? ವೈಫೈ ತಗೊಂಡೆ, ಸಿಮ್ ತಗೊಳ್ಳಿಲ್ಲ. ಸಿಮ್ದು 60,000 ಇತ್ತು. ಚೆನ್ನಾಗ ನಮ್ಮ ಹುಡುಗನ ತಗೊಂಡೆ ಈಗ ಒಂದು ವಾರದಲ್ಲಿ. ಎಷ್ಟಾಯ್ತಂತ ಅವ್ರಿಗೆ? 36 ಒಂದ. ಅವ್ರ ಶಾಪಲ್ಲಿ ತಗೊಂಡಿರ್ಬೇಕು. ನಾನು ಯಾವ್ದ್ರಲ್ಲಿ ತಗೊಂಡು ಹೇಳು? ಸ್ವಿಗ್ಗಿ ಇನ್ಸ್ಟಾಮಾರ್ಟ್. 10 ಮಿನಿಟ್ಸ್. ಅಲ್ಲ, ಒಂದಿನ ಕಾದಿದ್ರೆ 500-1000 ಡಿಸ್ಕೌಂಟ್ ಆದ್ರೂ ಸಿಗೋದಲ್ಲ? ಇಲ್ಲ, ಇದ್ರಲ್ಲೇ ಡಿಸ್ಕೌಂಟ್ ಸಿಕ್ತು. ಅಮೆಝಾನ್ ನಲ್ಲಿ ಜಾಸ್ತಿ ಇತ್ತು, 2,000 ಡಿಸ್ಕೌಂಟ್ ಆಯ್ತು ಇದ್ರಲ್ಲಿ. ಸರಿ, ಯಾವ ಬಂದಿ ಊರಿಗೆ? ಊರಿಗೆ ಬರಲ್ಲ, ನೋಡ್ಬೇಕೇಕೆ? ಇಲ್ಲಿ ಯಾರು ಇಲ್ಲ ಫೋಟೋ ತೆಗೀಕೆ. ಇಲ್ಲಿಗೆ ಬಂದ್ಬಿಡು, ತಕ್ಕೊಡ್ತೀನಿ. ನಾನು ಹೇಳ್ದೆ ಹೋದ ವಾರನೇ ತೆಗಿತೀನಿ ಅಂತ, ನೀನೇ ಕೇಳಲಿಲ್ಲ. ನಾಳೆ ಬರುವ ಅನ್ಕೊಂಡೆ. ನಾಳೆನೂ ವರ್ಕಿಂಗ್ ಇದೆ, ಭಾನುವಾರ ಮಂತ್. ಅದೇ ಮಮ್ಮಿ ಅಂತ ಏನೋ ನಾಳೆನು ಮತ್ತೆ ಹೋಯ್ತಾನಂತೆ ಅಂತ. ಮಂತ್ ಅಲ್ವೇ, ಅದಕ್ಕೆ. ಸರಿ ಆಯ್ತು. ಸರಿ, ಅಂಗಡಿ ಹತ್ರ ಫೋನ್ ಮಾಡ್ತೀನಿ. ಮಮ್ಮಿ ಮುಗಿತೈತೆ. ಊಟ. ಸೊ ಇದು ನನ್ನ ತಮ್ಮನ ರಿಯಾಕ್ಷನ್ ಆಗಿತ್ತು. ಅವನದೇನಿಲ್ಲ. ನಮ್ಮ ಡೈಸಿ ಮಣ್ಣು ತಿನ್ನಕ್ಕೆ ಹೋಗ್ತಾವಳೆ ಪಾಟಲ್ಲಿ. ಇಷ್ಟೇ. ಸೊ ಅಷ್ಟೇ ಗೈಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ಬಿಡ್ತೀನಿ. ವಿಡಿಯೋ ಮುಗಿಸ್ಕೊಂಡು ಚೆನ್ನಾಗಿ ನೋಡಿಬಿಟ್ಟು ಎಲ್ಲ ಆಮೇಲೆ ಬರ್ತೀನಿ. ಟಾಟಾ ಗೈಸ್, ಬೈ, ಸಿ ಯು.